ಬಿಸಿ ಬಿಸಿ ಎಗ್ನಿ ಪಲಾವ್ ರೆಡಿ ಟು ಈಟ್. ನೋಡೋಕೆ ಚೆನ್ನಾಗಿದೆ, ಟೇಸ್ಟ್ ಮಾಡ್ತಿದ್ದೀನಿ. ತುಂಬ ಎಮ್ಮಿಯಾಗಿದೆ, ಸೂಪರಾಗಿದೆ. ಸೊ ಹೇಗೆ ಮಾಡೋದು ನೋಡೋಣ. ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊತೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1/2 kg ಚಿಕನ್ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ ಕರ್ಡ್ 1/2 ಲೀಟರು, ದೊಡ್ಡ ಸೈಜ್ ಈರುಳ್ಳಿ 2, 5 ಮೆಣಸಿನ್ಕಾಯಿ, 2 ಆಲೂಗೆಡ್ಡೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲೆ. ಲೆಟ್ ಸ್ಟಾರ್ಟ್ ಕುಕ್ಕಿಂಗ್. ಕುಕ್ಕರ್ ಇಟ್ಟಿದ್ದೀನಿ, ಆಲಿವ್ ಆಯಿಲ್ ತೊಗೊಂಡಿದ್ದೀನಿ ನಾನು, ಆಲಿವ್ ಆಯಿಲ್ ಹಾಕಿದ್ದೀನಿ. ಸೊ ಜೀರಿಗೆ ಹಾಕ್ತಾಯಿದ್ದೀನಿ ಫಸ್ಟು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಸೊ ಆನಿಯನ್ನು ಫುಲ್ ಆನಿಯನ್ ಹಾಕಿದ್ದೀನಿ. ಸೊ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡ್ತಿರಬೇಕು. ಇದು ಹಂಗೆ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಈ ಪೇಸ್ಟು ಸ್ಮೆಲ್ಲು ಹೋಗೋವರೆಗೂ ಅದನ್ನು ರೋಸ್ಟ್ ಮಾಡ್ತಾ ಇರಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇದನ್ನು ಅದು ಫ್ರೈ ಮಾಡ್ತಾನೇ ಇರಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ. ಇವತ್ತೇನು ಮಾಡ್ತಾಯಿದ್ದೀರಾ? ಹಾಕ್ತಾಯಿದ್ದೀನಿ ಎಗ್ನಿ ಪಲಾವ್. ಸೊ ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಹಾಕ್ತಾಯಿದ್ದೀನಿ. ಚಿಕನ್ನು, ಗರಂ ಮಸಾಲೆ ಮತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಮಿಕ್ಸ್ ಮಾಡಿದ್ದೀನಿ. ಸೊ ಅದಾದಮೇಲೆ 2 ವಿಜಿಲ್ ಹೊಡಿಸ್ಬೇಕು. 2 ವಿಜಿಲ್ ಆಗಿದೆ, ಓಪನ್ ಮಾಡಿದೆ. ಸೊ ನೀವು ನೋಡ್ಬೋದು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ. ಈ ಥರ ಆಯಿಲ್ ಬಿಟ್ಕೊಳ್ಳೋವರೆಗೂ ಅದು ನೀವು ಲೆಡ್ ಓಪನ್ ಮಾಡಿ ಇಟ್ಟಿರಬೇಕು. ಸೊ ಇವಾಗ ರೈಸ್ ಹಾಕೋತಾ ಇದ್ದೀನಿ, ಮತ್ತು ಆಲೂಗೆಡ್ಡೆ ಮೇನ್ ಇಂಗ್ರೀಡಿಯೆಂಟ್. ಸೊ ನನಗೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಆಫ್ ಕರ್ಡು, ಅಂದರೆ ಕರ್ಡ್ ಸ್ವಲ್ಪ ನೀರು ಥರ ಮಾಡ್ಕೊಂಡು ಹಾಕಬೇಕು. ಸಾಲ್ಟೆಲ್ಲ ಚೆಕ್ ಮಾಡ್ಕೊಳ್ಳಿ ಟೇಸ್ಟ್ ಒಂದು ಸತಿ ನೋಡಿದ್ಮೇಲೆ ಫೈನಲ್ಲು ಲಿಡ್ ಕ್ಲೋಸ್ ಮಾಡಿ. ಅದಾದಮೇಲೆ 1 ವಿಜಿಲ್ಲು. ಸೊ ವಿಜಿಲೆಲ್ಲ ಹೋಗಿದೆ. ಫೈನಲಿ ವಾವ್. ಸೊ ಫೈನಲ್ ಇಂಗ್ರೀಡಿಯೆಂಟ್ ಗಾರ್ನಿಷಿಂಗ್ ಮಾಡಬೇಕು ಕೊತ್ತಂಬರಿಲಿ.